ಹಿರಿಯೂರು ಪಿಳ್ಳೇಗೌಡರು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿ ಶಿವಕುಮಾರ್ ನಟಿಸಿರುವ ಮತ್ತು ಇತರ ಸಹ ಕಲಾವಿದರು ನಟಿಸಿರ್ತಕ್ಕಂಥ ನೀಲಿ ಅನ್ನುವಂಥ ಒಂದು ಚಿತ್ರ ಸಹಜವಾಗಿ ಈ ನೀರಿನ ನೆಲೆ ಮತ್ತು ಹೆಣ್ಣಿನ ನೆಲೆ ಹುಡುಕ್ಲಿಕ್ಕಾಗಲ್ಲ ಅನ್ನುವಂಥ ಒಂದು ಗಾದೆ ಮಾತಿದೆ. ಆ ರೀತಿಯಲ್ಲಿಯೇ ನೀಲಿ ಅನ್ನತಕ್ಕಂಥ ಪಾತ್ರದ ಅಥವಾ ಹೆಣ್ಣಿನ ಮನಸ್ಥಿತಿಯ ಆಳ ಅಗಲವನ್ನು ಎತ್ತಿ ಹೇಳುವ ರೀತಿಯಲ್ಲಿ ಚಿತ್ರ ಮೂಡಿಬಂದಿದೆ. ಚಿತ್ರತಂಡ ತುಂಬ ಕಷ್ಟಪಟ್ಟು ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದೆ. ಚಿತ್ರ ನಿರ್ಮಾಣ ಮಾಡುವಂಥದ್ದು ಅಷ್ಟು ಸಾಮಾನ್ಯವಾದ ಕೆಲಸ ಅಲ್ಲ. ಮತ್ತು ಚಲನಚಿತ್ರ ಅನ್ನತಕ್ಕಂಥದ್ದು ಜಗತ್ತಿನಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಎಲ್ಲ ಕಲೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಫಾರ್ಮ್ ಆಗಿರೋ ಕಾರಣಕ್ಕಾಗಿ ಮತ್ತು ಜನಪ್ರಿಯ ಮಾಧ್ಯಮವಾಗಿರೋ ಕಾರಣಕ್ಕಾಗಿ ಈ ಥರದ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು, ಅದು ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ಭಾಳ ವಿಶೇಷವಾದಂಥದ್ದು. ಎಲ್ಲ ಚಿತ್ರಗಳು KGF ರೀತಿ ಸಕ್ಸಸ್ ಆಗಬೇಕು ಅಂತಲ್ಲ, ಕಾಂತಾರ ರೀತಿ ಸಕ್ಸಸ್ ಆಗಬೇಕು ಅಂತಲ್ಲ, ಆದರೆ ಭಾಳ ಒಳ್ಳೆಯದು ಅನ್ನುವಂಥದ್ದು. ಆದರೆ ಚಲನಚಿತ್ರ ಮಾಡುವ ಪರಿಪಾಠ ಮತ್ತು ಪ್ರಯತ್ನ ಇದೆಯಲ್ಲ, ಅದು ಭಾಳ ದೊಡ್ಡದು. ಎಲ್ಲರೂ ಈ ಥರದ ಪ್ರಯತ್ನ ಮಾಡಲಿ. ಈ ತಂಡದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನಟರು, ತಂತ್ರಜ್ಞರು ಮತ್ತು ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ನಿರ್ದೇಶಕರಾದಿಯಾಗಿ ಎಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ಯಲಿಯೂರು ಪಿಳ್ಳೇಗೌಡ ಅಂತೇಳಿ. ಈ ಸಿನಿಮಾದ ನಿರ್ದೇಶಕ ಮತ್ತು ನಿರ್ಮಾಪಕ. ನೀಲಿ ಅಂತಂದರೆ ಸಾಮಾನ್ಯವಾಗಿ ಕೇಳುವಂಥ ದೃಷ್ಟಿನೇ ಬೇರೆ ಆಗ್ತದೆ. ಸೊ ಆ ರೀತಿಯಾದಂಥ ಸಿನಿಮಾ ಅಲ್ಲ ಅಂತ ಹೇಳೋದಕ್ಕೆ ನಾನು ಮೊದಲನೇದಾಗಿ ಇಷ್ಟಪಡ್ತೇನೆ. ನೀಲಿ ಅನ್ನೋದಕ್ಕೆ ಒಂದು ಒಳ್ಳೆಯ ಅರ್ಥ ಇದೆ. ಆ ನೀಲಿ ಅಂತಂದರೆ ಯಾಕೆ ನಾವು ಕೆಟ್ಟ ದೃಷ್ಟಿಯಿಂದ ನೋಡಬೇಕು, ಬೇರೆಯದೇ ಒಂದು ಅರ್ಥ ಇದರಲ್ಲಿ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೀಲಿ ಅನ್ನೋವಂಥ ಒಂದು ಹೆಣ್ಣಿನ ಒಂದು ರಹಸ್ಯವನ್ನು ಇಲ್ಲಿ ಬಯಲು ಮಾಡಿದ್ದೀನಿ. ಆ ರಹಸ್ಯ ಏನು ಅಂಥೇಳಿ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನಾನು ಕೋರ್ಕೊತಾ ಇದ್ದೀನಿ. ಈ ಸಿನಿಮಾ ಆದಷ್ಟು ಬೇಗ ಅಂದರೆ ಜುಲೈಯಲ್ಲಿ ತೆರೆ ಬರುವಂಥ ಎಲ್ಲ ಮುನ್ಸೂಚನೆಗಳಿದ್ದಾವೆ. ಈಗ ಆಲ್ರೆಡಿ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ತೆರೆ ಬರುತ್ತೆ. ಧನ್ಯವಾದ. ಮೋಹನ್ ಬಾಬು ಅಂತ, ನಾನು ರಂಗಭೂಮಿ ಕಲಾವಿದ, ದೇವನಹಳ್ಳಿ ತಾಲೂಕು ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷನಾಗಿದ್ದೀನಿ. ನೀಲಿ ಅನ್ನೋಂಥ ಒಂದು ಸಿನಿಮಾದಲ್ಲಿ ನಾನು ನಾಯಕ ನಟಿಯ ತಂದೆಯಾಗಿ ಪಾತ್ರ ನಿರ್ವಹಿಸಿದ್ದೀನಿ. ಇದಕ್ಕೆ ನಮ್ಮದೇ ತಾಲೂಕು ಯಲಿಯೂರು ಪಿಳ್ಳೇಗೌಡರು ನಿರ್ದೇಶನ ಮತ್ತು ನಿರ್ಮಾಪಕರಾಗಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿದೆ. ನಾನು ಚಿತ್ರ ತುಂಬ ಚೆನ್ನಾಗಿರೋದಕ್ಕೋಸ್ಕರ ಎಲ್ಲರೂ ಇದರಿಂದ ಪ್ರಶಂಸೆ ಬರ್ತಾಯಿದೆ. ಈ ಚಿತ್ರ ಗೆಲ್ಲಿಸ್ಬೇಕು, ಕರ್ನಾಟಕ ಜನತೆಗೆ ಈ ಒಂದು ಚಿತ್ರನ ಎಲ್ಲ ಸಾರಬೇಕು. ಎಲ್ಲ ಯುವ ಪ್ರತಿಭೆಗಳಿರೋದು, ಯಾರು ಹಳಬರು ಯಾರೂ ಇಲ್ಲ. ಹಂಗಾಗಿ ಎಲ್ಲ ಯುವಕರಿಗೆ ಪ್ರೋತ್ಸಾಹ ಮಾಡಿ ಮುಂದಿನ ಒಂದು ಪೀಳಿಗೆಗೆ ಒಂದು ನಿಮ್ಮ ಒಂದು ಮುಖಾಂತರ ಇದನ್ನು ಹರಡಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣಾ. ನಾನು ಮೂಲತಃ ಒಂದು ಹಳ್ಳಿಯವಳು. ಈ ನೀಲಿ ಸಿನಿಮಾದಲ್ಲಿ ನಾನು ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀನಿ. ಸೊ ನನಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪಿಳ್ಳೇಗೌಡರು ಸರ್ಗೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ನಾನು ಹೇಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ತುಂಬ ಕಷ್ಟ ಇರುತ್ತೆ ಅದರಿಂದ. ನಮಗೇನು ಅನಿಸುತ್ತೆ, ಬರೀ 2-3 ಗಂಟೆ ಅಷ್ಟೇ ಸಿನಿಮಾ ನೋಡ್ತೀವಿ, ಅದರಿಂದ ತುಂಬ ಕಷ್ಟ ಅನುಭವಿಸಿರ್ತೀವಿ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ಗೆಲ್ಲಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಪ್ರೇಮ್ ಸಾಗರ್ ತಡ್ಕಲ್ ಅಂತ, ಮೂಲತಃ ಗುಲ್ಬರ್ಗದ ನಾನು. ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಸಿನಿಮಾನ ಜುಲೈ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಸೊ 6 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಈ ಸಿನಿಮಾನ ನೋಡ್ಬೋದು. ನೀಲಿ ಅಂದರೆ ಇನ್ನೊಂದು ಮತ್ತೊಂದು ಆ ಥರ ಅಲ್ಲ, ಎಲ್ಲ ವರ್ಗದವರು ಈ ಸಿನಿಮಾನ ನೋಡ್ಬೋದು. ಎಲ್ಲರೂ ದಯವಿಟ್ಟು ಜುಲೈ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ನಮ್ಮಲ್ಲಿ ಕೇಳ್ಕೊಂಡು